ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಜನಸಾಮಾನ್ಯರಿಗೆ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ರನ್ನು ಗೆಲ್ಲಿಸಿ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ಅವರು ತಾಲೂಕಿನ ಆರ್ಎಚ್ ಕ್ಯಾಂಪ್ 3ರಲ್ಲಿ ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜಶೇಖರ್ ಹಿಟ್ನಾಳ್ ಪರವಾಗಿ ಕೊಪ್ಪಳ ಲೋಕಸಭಾ ಚುನಾವಣೆ ನಿಮಿತ್ತ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರ ಹಾಗೂ ಸಾರ್ವಜನಿಕರ ಸಭೆ ನಡೆಸಿ ಮಾತನಾಡಿದ ಅವರು, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಉದ್ಯೋಗ ಯುವ ನಿಧಿ ಸೇರಿದಂತೆ ಹಲವು ಯೋಜನೆಗಳನ್ನು ಬಡ ಕಾರ್ಮಿಕರು, ಮಹಿಳೆಯರು, ಯುವಕರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲ ಮಾಡಿದೆ. ಬಿಜೆಪಿ ಪಕ್ಷ ಕೇವಲ ಬಂಡಲ್ ಬಡಾಯಿ ಆಗಿದೆ. ಬಿಜೆಪಿ ಪಕ್ಷದ ಮುಖಂಡರು ಮಾತೆತ್ತಿದರೆ ಬರೀ ಸುಳ್ಳುಗಳನ್ನೇ ಹೇಳುತ್ತಾರೆ ಹೊರತು ಅವರ ಜನರಿಗೆ ಕೊಡುಗೆ ಶೂನ್ಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಂಚೂಣಿ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಮಹಿಳಾ ಘಟಕದ ಪದಾಧಿಕಾರಿಗಳು, ಮಹಿಳೆಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀದೇವಿ ಶ್ರೀನಿವಾಸ್, ಆರ್ಎಚ್ ನಂಬರ್ 1 ಗ್ರಾಮ ಪಂಚಾಯತ್ ಅಧ್ಯಕ್ಷ ರೆಹಮತ್ ಪಾಷಾ ಉಪಸ್ಥಿತರಿದ್ದರು. ರಾಯಚೂರು ನಗರದ ಮಧ್ಯಪೇಟೆ ಬಡಾವಣೆಯಲ್ಲಿ ಯುಗಾದಿ ಅಮಾವಾಸ್ಯೆ ದಿನ ಅಬಕಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಸಿಎಚ್ ಸೇಂದಿ ಅಡ್ಡಿ ಮೇಲೆ ಅಬಕಾರಿ ಪೊಲೀಸರು ದಾಳಿ ಮಾಡಿ 1000 ಲೀಟರ್ ನಿಷೇಧಿತ ಸೇಂದಿ ಜಪ್ತಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸೇಂದಿ ನಿಷೇಧವಾಗಿ ಅನೇಕ ದಶಕಗಳು ಕಳೆದರೂ ಆಗಾಗ್ಗೆ ರಾಯಚೂರು ನಗರದಲ್ಲಿ ಈ ಸೇಂದಿ ಮಾರಾಟ ಮಾಡುತ್ತಿರುವ ಘಟನೆಗಳು ಜರುಗುತ್ತಲಿವೆ. ಪಕ್ಕದ ಆಂಧ್ರಪ್ರದೇಶದಿಂದ ಅಕ್ರಮವಾಗಿ ಮದ್ಯವನ್ನು ಸರಬರಾಜು ಮಾಡುವ ಅನೇಕರು ಈ ದಂಧೆಯಲ್ಲಿ ಪಾಲ್ಗೊಂಡು ನೂರಾರು ಜನರ ಮರಣಕ್ಕೆ ಕಾರಣರಾಗಿದ್ದು, ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಜನತೆಯ ಆರೋಗ್ಯವನ್ನು ಉಳಿಸಬೇಕು ಎಂದು ಜನತೆ ಮನವಿ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ರಾಯಚೂರು ಅಬಕಾರಿ ಡಿಸಿ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದ್ದು, ಸೇಂದಿ ತಯಾರಿಕೆ ಬಳಸುವ ಇತರೆ ವಸ್ತುಗಳು ಜಪ್ತಿ ಮಾಡಿ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. शक्कर है, ये खट्टा है, खट्टा, ये सूखा बिस्कुट है, बिस्कुट, सूखा बिस्किट, सूखा सब मिक्स करके डाल के बनाने में डालते हो, मिक्स कर। वाइट क्या है? वाइट है, सेंधी में वाइट पेस्ट बोलना उसको, वाइट पेस्ट है वो। ओके, ये ईस्ट बोलते इसको, वो दिखाओ क्या है? हाथ डाल, हाथ तो मेटल डाल के मिलाया था। नीरा, और नीरा कहाँ से लाते? नीरा बोला ना उधर डोनल में लाते। अच्छा डोनल जाता हो कैसा लाते हो? क्या मतलब कैन में लाते पैसे? कैन में लाते। कैसा लीटर कैसा क्या? 500 रुपए में घड़ा लाते। 500 रुपए में 3 बैरल होता। 3 बैरल बनाते हैं। प्योर लेग पूरा मिक्स करते हैं सब। प्योर नहीं रहता, वो नहीं रहता। डेली कितना बैरल बनाता? 2 बैरल डेली। कौन लेके जाते? डाल के देते उधर बैठते बस अप्लाई करता। ऑर्डर लेता क्या? ऑनलाइन लेता ऑफलाइन लेता? एक्सेल गाड़ी। अच्छा बात कर उधर। महीना हो मैडम। नहीं रे, मैं बात समझ में आ रहा नहीं तेरे को। कौन बोलते सभी करो बोल के पूरा टेबल के वाइट बोले सस्ते नहीं सर। कहाँ गया अपने? कहाँ गई कि हमारे काम तुझे मालूम नहीं क्या भी? मेरे को मालूम नहीं। माइक को डीसी और ಕೊಡಿ ಅಲ್ಲ ಡೀಟೇಲ್ಸ್ ಆಗಿ ಕೊಡ್ತಾರೆ ನಿಮಗೆ. ಅಲ್ಲ ಎಷ್ಟು ಲೀಟರ್ ಎಷ್ಟು ಆರೋಪಗಳನ್ನ उधर ही बेचारी। हां उधर चुप बात करते हैं डबल लाके करते। ಸರ್ ಸರ್ ಒಳಗೆ ಬನ್ನಿ ಸರ್ ಫೋಟೋ ಒಳಗೆ ಬರಪ್ಪ ಕೊಡ್ರಿ ಎಲ್ಲ. ಇಲ್ಲ ಪಿಚ್ಚು
ಕನ್ನಡ ವಿಶ್ವವಿದ್ಯಾಲಯದ ಮಂಟಪ ಸಭಾಂಗಣದಲ್ಲಿ ಶ್ರೀರಂಗ ದತ್ತಿ ನಿಧಿ ವತಿಯಿಂದ ಕವಿತಾ ರಂಗ ತಂಡ ಮೈಸೂರು ಪ್ರಸ್ತುತಪಡಿಸಿದ ಗಣೇಶ ಅಮೀನ್ಗಡದವರ ಹೊಸ ನಾಟಕವಾದ ಕೌತಿ ಏಕವ್ಯಕ್ತಿ ರಂಗ ಪ್ರಯೋಗ ಅನಾವರಣಗೊಂಡಿತು. ಈ ನಾಟಕವು ಬಣ್ಣ ಬಣ್ಣದ ಹಲವು ಅರಿವೆಗಳನ್ನು ಕೂಡಿಸಿ ಒಲೆದ ರೂಪಕವಾಗಿ ಕೌತಿ ಸಿದ್ಧಗೊಳಿಸುವ ಬಗೆ ಮತ್ತು ಸರ್ವ ಋತುಗಳಿಗೂ ಹಳ್ಳಿಗರಿಗೆ ಮೆಚ್ಚಿನ ಹೊದಿಕೆಯಾಗಿದ್ದರ ಬಗೆಗೆ ನೋಡುಗರಿಗೆ ತಮ್ಮ ಕೌತಿಯ ಭಾವುಕತೆಯನ್ನು ಮನಸ್ಸು ಮುಟ್ಟುವ ಹಾಗೆ ತೆರೆ ಕಂಡಿತು. ಆದರೆ ಆಧುನಿಕ ಕಾಲದಲ್ಲಿ ಹತ್ತಿ ಬಟ್ಟೆ ಬಳಕೆ ಕಡಿಮೆಯಾದುದರ ಪರಿಣಾಮವಾಗಿ ಕೌತಿಯ ಪ್ರಾಮುಖ್ಯತೆಯು ಇಲ್ಲವಾಗುತ್ತಿದೆ. ಇದರಿಂದ ಕೌದಿ ತಯಾರಿಸುವವರ ಆರ್ಥಿಕ ಸ್ಥಿತಿಗತಿ ಉತ್ತಮವಾಗಿಲ್ಲ. ಇವರ ಬದುಕಿಗೆ ಯಾವುದೇ ಹಣಕಾಸಿನ ಸಹಾಯಗಳು ದೊರಕದೆ ಕೌದಿ ತಯಾರಿಸುವವರ ಆರ್ಥಿಕ ಬೆಂಬಲವಿಲ್ಲದೆ ಕಷ್ಟಪಡುತ್ತಿದ್ದಾರೆ. ಇದು ಅವರ ಬದುಕು ಬವಣೆಗಳ ಕುರಿತ ಬೆಳಕು ಚೆಲ್ಲುವ ಕಥಾ ಹಂದರವನ್ನು ಹೊಂದಿದ ನಾಟಕವಾಗಿದೆ. ಈ ಸಂದರ್ಭದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಯವರಾದ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರು ಉಪಸ್ಥಿತರಿದ್ದು ಈ ನಾಟಕದಲ್ಲಿ ಅಭಿನಯಿಸಿದ ಭಾಗ್ಯಶ್ರೀ ಬಿ. ಪಾಳ್ ಅವರಿಗೆ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ನಿಕಾಯಗಳ ಡೀನರು, ವಿವಿಧ ವಿಭಾಗಗಳ ಮುಖ್ಯಸ್ಥರು, ಅಧ್ಯಾಪಕರು, ಸಿಬ್ಬಂದಿಗಳು, ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ನಾಟಕದಲ್ಲಿ ಭಾಗ್ಯಶ್ರೀ ಬಿ. ಪಾಳ ಅಭಿನಯಿಸಿದರು. ಸಂಗೀತ ವಿನ್ಯಾಸ ನಿರ್ದೇಶನವನ್ನು ಜಗದೀಶ್ ಆರ್ ಜಾಣಿ ಮತ್ತು ಎನ್ಎಸ್ಡಿ ಅವರು ಮಾಡಿದ್ದಾರೆ. ಸಿದ್ಧಾರ್ಥ ಕಟ್ಟಿಮನಿ ಮತ್ತು ಜಡೇಶ್ ಅವರು ರಂಗ ಸಜ್ಜಿಕೆಯನ್ನು ಸಜ್ಜುಗೊಳಿಸಿದ್ದರು. ಕೃಷ್ಣ ಬಡಿಗೇರ್ ಅವರಿಂದ ವಾದ್ಯ ಸಂಯೋಜನೆಗೊಂಡಿತ್ತು. ಸಿಂಧನೂರಿನ ಯುಗಾದಿ ಉತ್ಸವ ಸಮಿತಿಯಿಂದ ನೀಡಲಾಗುತ್ತಿರುವ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿಯನ್ನು ಕನಕಗಿರಿಯ ದಾಸಕೀರ್ತನಕಾರ ಹುಸೇನ್ ಸಾಬ್ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದು ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ವೈ ನರೇಂದ್ರನಾಥ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ಇಬ್ಬರಿಗೆ ಕಲ್ಯಾಣ ಕರ್ನಾಟಕದ ಕಣ್ಮಣಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿತ್ತು. ಪ್ರಸಕ್ತ ವರ್ಷ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಂಗಳವಾರ ನಗರದ ಸತ್ಯ ಗಾರ್ಡನ್ನಲ್ಲಿ ಶ್ರೀ ಕ್ರೋಧೀಕೃತ ನಾಮ ಸಂವತ್ಸರ ಯುಗಾದಿ ಅಂಗವಾಗಿ ಬೇವು ಬೆಲ್ಲ ವಿತರಣೆ, ಪಂಚಾಂಗ ಶ್ರವಣ, ಕವಿಗೋಷ್ಠಿ ಹಾಗೂ ಕಲ್ಯಾಣ ಕರ್ನಾಟಕದ ಕಣ್ಮಣಿ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ತಾಲೂಕಿನ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಂಪ್ರದಾಯಿಕ ಉಡುಪುಗಳೊಂದಿಗೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಉತ್ಸವ ಸಮಿತಿಯ ಪಿ ಮುರಳೀಕೃಷ್ಣ, ಜಿಎಸ್ಆರ್ ರೆಡ್ಡಿ, ಎಂ ಭಾಸ್ಕರ್, ಡಾಕ್ಟರ್ ಚೆನ್ನನಗೌಡ ಪಾಟೀಲ್, ವೀರಪ್ಪ ಶಂಭೋಜಿ, ಪಂಪಯ್ಯ ಸಾಲಿಮಠ್, ಆರ್ಸಿ ಪಾಟೀಲ್, ಶಿವ ಹಾಗೂ ಇತರರಿದ್ದರು. ಈ ವರ್ಷವೂ ಕೂಡ ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಗಾದಿ ಸಮಾರಂಭವನ್ನು ಸಿಂಧನೂರು ನಗರದಲ್ಲಿ ಆಚರಣೆ ಮಾಡಲು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಪ್ರತಿ ವರ್ಷ ವಸಂತ ಬರುತ್ತೆ, ಆದರೆ ಈ ವರ್ಷದ ಯುಗಾದಿಯ ಹೆಸರು ಶ್ರೀ ಕ್ರೋಧೀಕೃತ. ಕ್ರೋಧಿ ಅಂದ್ರೇನೆ ಒಂದು ಆಕ್ರೋಶ, ಸಿಟ್ಟು. ಒಂದೊಂದು ಯುಗಾದಿ ನಾಮಗಳಲ್ಲೇ ಒಂದೊಂದು ವಿಶೇಷತೆ ಇದೆ. ಆ ವಿಶೇಷತೆಯನ್ನು ಯುಗಾದಿ ಒಂದು ಉತ್ಸವದ 60 ವರ್ಷ ಏನಿದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ 60 ವರ್ಷಗಳು. ಈ 60 ವರ್ಷಗಳಿಗೆ ಒಂದೊಂದು ಹೆಸರಿದೆ, ತಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ಈ ಸಲ ಕ್ರೋಧೀಕೃತ. ಈ ಕ್ರೋಧೀಕೃತದಲ್ಲಿ ನಾವು ನೀವೆಲ್ಲರೂ ಯಾವುದೇ ಆಕ್ರೋಶ, ಸಿಟ್ಟು, ಸೆಡವು ಇಲ್ಲದೆ ಎಲ್ಲರೂ ಸಂತೋಷವಾಗಿರಬೇಕೆಂದು ಪ್ರಪ್ರಥಮವಾಗಿ ನಾನು ಬಯಸುತ್ತಾ, ಕೊಡಬೇಕು ಅಂತಂದ್ರೆ ಸಾಮೂಹಿಕವಾಗಿ ಕೊಟ್ಟಾಗ ಅಲ್ಲಿರುವಂತ ಪ್ರತ್ಯಕ್ಷವಾಗಿ 1000 ಜನ ಇರಬಹುದು, ಅಪ್ರತ್ಯಕ್ಷವಾಗಿ ನಿಮ್ಮ ಮುಖಾಂತರ ಪತ್ರಿಕೆಗಳು, ವಿದ್ಯುನ್ಮಾನ ಮಾಧ್ಯಮಗಳ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಇದು ಸೇರ್ತದೆ. ಆ ಮುಖಾಂತರ ನಮ್ಮಲ್ಲಿ ಒಂದು ಕೌಟುಂಬಿಕ ಮೌಲ್ಯಗಳು, ತಂದೆ ತಾಯಿ ಬಗ್ಗೆ ಗೌರವ, ಹಿರಿಯರ ಬಗ್ಗೆ ಗೌರವ, ಸಂಸ್ಕೃತಿ ಬಗ್ಗೆ ಗೌರವ, ಸಮಾಜದ ಬಗ್ಗೆ ಗೌರವ, ಇವೆಲ್ಲ ನಮ್ಮ ಯುವ ಪೀಳಿಗೆಗೆ ನಾವು ಇವತ್ತು ಹೇಳಿಕೊಡ್ಬೇಕಾಗಿದೆ. ಯಾಕಂದ್ರೆ ಯುವ ಪೀಳಿಗೆ ನಿಮಗೆ ಎಲ್ಲ ತಿಳಿದಿರುವಂತೆ ಇವತ್ತು ಪ್ರತಿಯೊಬ್ಬರ ಜೀವನವೂ ಅತ್ಯಂತ ವೇಗಮಯವಾಗಿದೆ. ಅದು 100 ಕಿಲೋಮೀಟರ್ ಅಲ್ಲ, 200 ಕಿಲೋಮೀಟರ್ ಅಷ್ಟು ವೇಗವಂತವಾಗಿರೋದ್ರಿಂದ ಪ್ರತಿಯೊಬ್ಬರ ಜೀವನ ಇವತ್ತು ವಿದ್ಯಾಭ್ಯಾಸ ಅನ್ನೋದು ಯಾಕಂದ್ರೆ ವಿದ್ಯಾ ಕಲಿಯುವುದು ನೌಕರಿ ಸಲುವಾಗಿ ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲಿ ಮೂಡಿದೆ. ವಿದ್ಯೆ ಮುಖ್ಯ ವಿಶೇಷ. ನಾವೆಲ್ಲರೂ ಒಂದು ಕಡೆ ಸೇರಿ ಬೇವು ಬೆಲ್ಲ ಸವಿಯೋದು, ಇದು ಮುಖ್ಯ ವಿಶೇಷ. ಮನೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ಬೇವು ಬೆಲ್ಲ ಕುಡಿತೀವಿ, ಹಬ್ಬ ಆಚರಣೆ ಮಾಡ್ತೀವಿ.
ಆದರೆ ಸಾಮೂಹಿಕವಾಗಿ ಆಚರಣೆ ಮಾಡುವುದರ ಮುಖಾಂತರ ನಾವು ಈ ಸಮಾಜಕ್ಕೆ ಮತ್ತು ಏನು ನಮ್ಮ ಸಮಾಜದಲ್ಲಿರುವಂತಹ ಕಟ್ಟಕಡೆಯ ವ್ಯಕ್ತಿ ಕೂಡ ಇದರಲ್ಲಿ ಅವಕಾಶ ಇರೋದ್ರಿಂದ ಪ್ರತಿಯೊಬ್ಬರು ಬಂದು ಭಾಗವಹಿಸಿ ಹಬ್ಬದ ಒಂದು ಆಚರಣೆಯನ್ನು ಮಾಡುವುದು ಒಂದು ಪ್ರತ್ಯೇಕ. ಮತ್ತು ಅತ್ಯಂತ ವಿಶೇಷವಾಗಿ ನಮ್ಮ ಯುವ ಜನಾಂಗ ಇವತ್ತು ಹಬ್ಬಗಳ ಬಗ್ಗೆ ಬಹಳಷ್ಟು ಅಸಡ್ಡೆ ತೋರಿಸ್ತಾ ಇದ್ದಾರೆ. ಈ ಹಬ್ಬದ ಸಂಸ್ಕೃತಿ ಸಂಪ್ರದಾಯ ಮತ್ತು ಅದರ ಹಿನ್ನೆಲೆಗಳು ಅವರಿಗೆ ಹೇಳುವುದರಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ಅಂತ ನಮಗೂ ಅದರಲ್ಲಿ ದೋಷ ಇದೆ ಅಂತ ನಮ್ಮ ಒಂದು ಭಾವನೆ. ನಮ್ಮ ದೋಷ ನಿವಾರಣೆಗೆ ಇವತ್ತು ನಾವು ಇಂತಹ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮ ಒಂದು ಈ ಸಮಿತಿ ಏನು ಸೇರಿದ್ದೀವಿ. ಇವರಷ್ಟೇ ಅಲ್ಲ, ಸುಮಾರು ಈ ಯುಗಾದಿ ಉತ್ಸವ ಸಮಿತಿಯಲ್ಲಿ ಸುಮಾರು 25 ಜನ ಸಕ್ರಿಯ ಸದಸ್ಯರಿದ್ದಾರೆ. ಅವರಲ್ಲದೆ ಸುಮಾರು 200 ಜನ ಈ ಗ್ರೂಪಿನ ಸದಸ್ಯರಿದ್ದಾರೆ. ಇವರೆಲ್ಲರ ಭಾವನೆ ಒಂದೇ, ನಮ್ಮ ಸಂಸ್ಕೃತಿ ಮುಂದಿನ ಪೀಳಿಗೆಗೆ ಇದನ್ನು ಬಳುವಳಿಯಾಗಿ ಕೊಡಬೇಕು. ಗಂಟೆಯಿಂದ ನಮ್ಮ ಮುಖ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಬೇವು ಬೆಲ್ಲ ವಿತರಣೆ ಜೊತೆಗೆ ಪಂಚಾಂಗ ಶ್ರವಣ. ಆನಂತರ ಈ ಕಾರ್ಯಕ್ರಮದ ಮುಖ್ಯ ವಿಶೇಷ ಅಂದ್ರೆ ಕಲ್ಯಾಣ ಕರ್ನಾಟಕ ಕಣ್ಮಡಿ ಅನ್ನೋ ಪ್ರಶಸ್ತಿ ಈ ಪ್ರದಾನ ಮಾಡೋದು. ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ 8 ಜಿಲ್ಲೆಗಳಿಂದ ಆಯ್ಕೆ ಮಾಡ್ತೀವಿ. ಯಾರಾದ್ರೂ ಇಬ್ಬರನ್ನು. ಈ ವರ್ಷ ನಮಗೆ ಒಬ್ಬರೇ, ಈ ವರ್ಷ ನಾವು ಒಬ್ಬ ಸಾಧಕರಿಗೆ ಮಾತ್ರ ಸನ್ಮಾನ ಮಾಡಲು ನಿರ್ಣಯ ತೆಗೆದುಕೊಂಡಿದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಯಾರೊಬ್ಬರಿಗೆ ಕೊಡಬೇಕು ಅನ್ನೋ ಭಾವನೆ ಇಲ್ಲ ಇಲ್ಲಿ. ಅಲ್ಲಿ ಎಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರು ಹೌದು ಇವರು ಸನ್ಮಾನಕ್ಕೆ ಅರ್ಹರು ಅನ್ನೋ ಭಾವನೆ ಬರ್ಬೇಕಂತಂದ್ರೆ ನಾವು ಬಹಳಷ್ಟು ಶೋಧನೆ ಮಾಡ್ತಾ ಇದ್ದೀವಿ. ಆ ಒಂದು ಶೋಧನೆಯ ಮುಖಾಂತರ ನಮ್ಮ ಎಲ್ಲರ ಅಭಿಪ್ರಾಯ ಕ್ರೋಢೀಕರಿಸಿಕೊಂಡು ನಾವು ಇಬ್ಬರನ್ನು ಆಯ್ಕೆ ಮಾಡ್ತಿದ್ವಿ. ಆದರೆ ಈ ವರ್ಷ ದುರದೃಷ್ಟವಶಾತ್ ನಮ್ಗೆ ಒಬ್ಬರೇ ಸಿಕ್ಕಿದ್ದಾರೆ. ಆ ಒಬ್ಬರನ್ನು ಮಾತ್ರ ನಾವು ಈ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಅವರ ಹೆಸರು ಹುಸೇನ್ ಸಾಬ್ ಅಂತ ಹೇಳಿ. ಇವರು ಮೂಲತಃ ಕನಕಗಿರಿಯವರು, ದಾಸ ಕೀರ್ತನಕಾರರು. ಪ್ರಸ್ತುತ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಒಂದು ಬಯೋಡೇಟಾ ನಿಮ್ಗೆಲ್ಲರಿಗೆ ಶೇರ್ ಮಾಡಿದ್ದೇನೆ ನಿಮ್ಮ ಫೋನ್ಗಳಿಗೆ. ಅದರ ವಿವರಗಳೆಲ್ಲ ಅದರಲ್ಲಿ ಇದಾವೆ, ತಾವು ತೆಗೆದುಕೊಳ್ಬಹುದು. ನಂತರ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅವತ್ತಿನ ದಿನ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಒಟ್ಟಾರೆ ನಂತರ ಸಾಮೂಹಿಕವಾಗಿ ಬೇವು ಬೆಲ್ಲ ಒಂದೇ ಅಲ್ಲದೆ ರಾತ್ರಿ ಉಪಹಾರ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಇವನ್ನೆಲ್ಲ ಸುಮಾರು 9 ಗಂಟೆಗೆ 10 ಗಂಟೆ ಒಳಗೆ ಮುಗಿಸುವ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ತುರ್ವಿಹಾಳ್ ಪಟ್ಟಣದ ಹೊರವಲಯದಲ್ಲಿ ಕೂಡಿಟ್ಟಿದ್ದ ಬಣವೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಪೂರ್ಣ ಕರಕಲಾಗಿದ್ದು, ಜಾನುವಾರುಗಳಿಗೆ ಮೇವು ಎಲ್ಲಿಂದ ತರಲಿ ಎಂದು ರೈತ ಕಂಬನಿ ಮಿಡಿದ ದಾರುಣ ಘಟನೆ ನಡೆದಿದೆ. ಪಟ್ಟಣದ ನಿವಾಸಿ ರೈತ ಮನ್ನೂರಪ್ಪ ತಂದೆ ಫಕೀರಪ್ಪ ವಗ್ಗರ್ ಇವರು 15 ಎಕರೆ ಹೊಲದ ಹುಲ್ಲನ್ನು ಕೂಡಿಟ್ಟಿದ್ದರು. ಈ ವರ್ಷ ಒಂದೇ ಬೆಳೆ ಇರುವುದರಿಂದ ದನ ಕರುಗಳಿಗೆ ಮೇವಿನ ಅಭಾವವಾಗಬಾರದು ಎಂದು ಅಲ್ಲಿ ಇಲ್ಲಿ ಕೇಳಿ ಎಕರೆ ಹುಲ್ಲಿಗೆ 5,000ದಂತೆ ಖರ್ಚು ಮಾಡಿ 15 ಎಕರೆ ಹುಲ್ಲು ಕೂಡಿಟ್ಟಿದ್ದ ರೈತ ಈಗ ಬಣವೆ ಸಂಪೂರ್ಣ ಸುಟ್ಟಿರುವುದರಿಂದ ಕಂಗಾಲಾಗಿ ಸಾಕಿದ ದನ ಕರುಗಳಿಗೆ ಮೇವನ್ನು ಎಲ್ಲಿಂದ ತರಬೇಕೆಂದು ಗದ್ಗದಿತನಾಗಿ ಕೇಳುತ್ತಿರುವುದು ನೋಡುಗರ ಮನ ಕಲಕುತ್ತಿತ್ತು. ವಿಷಯ ತಿಳಿದ ಕೂಡಲೇ ಸ್ಥಳೀಯರು ಧಾವಿಸಿ ಬಂದು ಸಿಂಧನೂರಿನ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದಾಗ ಕೂಡಲೇ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಯವರು ಟ್ಯಾಂಕರ್ನೊಂದಿಗೆ ಬಂದು ಬೆಂಕಿ ನಂದಿಸಿದರಾದರೂ ಬಣವೆ ಪೂರ್ಣ ಸುಟ್ಟಿತ್ತು. ಬೆಂಕಿ ಹಬ್ಬುವುದನ್ನು ತಡೆದಂತಾಯಿತು. ನಗರಸಭೆ ವ್ಯಾಪ್ತಿಯಲ್ಲಿ ಆಸ್ತಿ ಸೇರಿದಂತೆ ವಿವಿಧ ತೆರಿಗೆಗಳನ್ನು ಏಪ್ರಿಲ್ ತಿಂಗಳಲ್ಲಿ ಪಾವತಿಸುವವರಿಗೆ 5% ರಿಯಾಯಿತಿ ನೀಡಲಾಗುವುದು ಎಂದು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ತಿಳಿಸಿದ್ದಾರೆ.
ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಖಾಲಿ ನಿವೇಶನ, ವಸತಿ, ವಾಣಿಜ್ಯ, ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದೇಶಗಳಿಗೆ ಅನ್ವಯವಾಗುವಂತೆ ಆರ್ಥಿಕ ವರ್ಷಕ್ಕೆ ಮಾರುಕಟ್ಟೆ ಬೆಲೆ ಅನುಸಾರವಾಗಿ ತೆರಿಗೆ ದರ ನಿಗದಿಪಡಿಸಲಾಗಿದೆ. ಮೇ ಹಾಗೂ ಜೂನ್ ತಿಂಗಳಲ್ಲಿ ದಂಡರಹಿತ ತೆರಿಗೆ ಪಾವತಿಗೆ ಅವಕಾಶವಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಸಕಾಲಕ್ಕೆ ತೆರಿಗೆ ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಎಂದು ಮನವಿ ಮಾಡಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಕನ್ನಡ ವಿಶ್ವವಿದ್ಯಾಲಯವನ್ನು ಜಾತ್ಯತೀತವಾಗಿ ರೂಪಿಸಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯ ತಾರತಮ್ಯ ಕಲಿಸುವ ವಿಶ್ವವಿದ್ಯಾಲಯವಲ್ಲ ಎಂದು ಲಲಿತಾ ಕಲಾ ನಿಕಾಯದ ಡೀನರಾದ ಡಾಕ್ಟರ್ ಶಿವಾನಂದ ಎಸ್ ವಿರಕ್ತಮಠ ಹೇಳಿದರು. ಅವರು ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗವು ದಿನಾಂಕ 6/4/2024 ಶನಿವಾರ ಮಧ್ಯಾಹ್ನ ಶೆಡ್ಸ್ ವೇದಿಕೆಯಲ್ಲಿ ಏರ್ಪಡಿಸಿದ್ದ ಸ್ನಾತಕ ಮತ್ತು ಸ್ನಾತಕೋತ್ತರ ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸ್ನಾತಕೋತ್ತರ ಕೊನೆಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಧ್ಯಯನಾಂಗದ ನಿರ್ದೇಶಕರಾದ ಡಾಕ್ಟರ್ ಅಮರೇಶ್ ಎದಗಲ್ ಮಾತನಾಡಿ, ಅವರು ಇಂದಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ನಮ್ಮ ನೆಮ್ಮದಿ ಉಳಿಯಲು ಸಂಗೀತ ಕೇಳಬೇಕಾದ ಅಗತ್ಯವಿದೆ. ಸಂಗೀತದಿಂದ ನಮ್ಮ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ. ವಿದ್ಯಾರ್ಥಿಗಳು ಜಾತಿ ಧರ್ಮ ಮೀರಿ ಬೆಳೆಯಬೇಕು, ಸಂಸ್ಥೆಯ ನಿಯಮಗಳನ್ನು ಪಾಲಿಸಬೇಕು ಎಂದರು. ಸಂಗೀತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯ ಮೇಲಿದ್ದ ಗಣ್ಯರೆಲ್ಲರೂ ಸೇರಿ ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿಯಾದ ಕುಮಾರಿ ಮಾತಾಜಿ ಮಾತನಾಡುತ್ತಾ, ನನಗೆ ಮದುವೆ ಮಾಡದೆ ಸಂಗೀತ ವಿಭಾಗಕ್ಕೆ ಸೇರಿಸಿ ಸಂಗೀತ ಕಲಿಯಲು ಅನುವು ಮಾಡಿಕೊಟ್ಟ ನನ್ನ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳುತ್ತೇನೆ ಎಂದರು. ಶರಣಮ್ಮ ಮಾತನಾಡುತ್ತಾ, ಸಂಗೀತ ವಿಭಾಗದ ವಿದ್ಯಾರ್ಥಿಗಳನ್ನು 3 ರೀತಿಯಲ್ಲಿ ರೂಪಿಸಿದೆ. ಮನೆಯಲ್ಲಿ ಸಂಗೀತ ಪಾಠ ಮಾಡಿ, ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಪಾಠ ಮಾಡಿ, ಜೊತೆಗೆ ಸಂಗೀತ ಕಚೇರಿ ನಡೆಸಿ ಜೀವನ ನಡೆಸಲು ಸಂಗೀತ ವಿಭಾಗ ಅನ್ನ ನೀಡುತ್ತದೆ ಎಂದರು. ಸಾಂಸ್ಕೃತಿಕ ಚಳವಳಿ ನಡೆಸಲು ಹಾಗೂ ಸಾಂಸ್ಕೃತಿಕ ತಂಡ ಕಟ್ಟಲು ದ್ರಾಕ್ಷಾಯಿನಿ ಅನಿಸಿಕೆ ಹಂಚಿಕೊಳ್ಳುತ್ತಾ, ನಾನು ಇಲ್ಲಿ ಓದುವುದು ಸಂಗೀತ ಕಲಿಯಬೇಕೆಂಬುದು ನನ್ನ ತಾಯಿಯ ಕನಸಾಗಿತ್ತು. ಆದರೆ ನನ್ನ ಸಂಗೀತ ಆಲಿಸಲು ನನ್ನ ತಾಯಿ ಈಗಿಲ್ಲ ಎಂದು ಕಣ್ಣೀರಾದರು. ಪೋಷಕರ ಪರವಾಗಿ ವಿದ್ಯಾರ್ಥಿನಿ ಕವನ ಇವರ ತಂದೆ ಯಲ್ಲಪ್ಪ ಭಂಡಾರಿ ಮಾತನಾಡುತ್ತಾ, ಸಂಗೀತ ವಿಭಾಗದ ಹಳೆಯ ವಿದ್ಯಾರ್ಥಿ ನಾನು. ಆರ್ಕೆಸ್ಟ್ರಾದಿಂದ ಜೀವನ ನಡೆಸುತ್ತಿದ್ದೇನೆ. ಪಾಲಕರ ಸಭೆ ನಡೆಸುತ್ತಿರುವುದು ಸಂತಸ ತಂದಿದೆ ಎಂದರು. ವಿದ್ಯಾರ್ಥಿ ಹರೀಶ್ ಭಂಡಾರಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಅಧ್ಯಾಪಕರಾದ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ವಂದಿಸಿದರು. ಸಂಗೀತ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ಪಾಲಕರು ಉತ್ಸಾಹದಿಂದ ಆಟಗಳಲ್ಲಿ ಭಾಗವಹಿಸಿದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.